ದೇಹದ ತೂಕ 100 ಗ್ರಾಂ ಹೆಚ್ಚಾಗಿದ್ದಕ್ಕೆ ವಿನೇಶ್ ಪೊಗಟ್ ಚಿನ್ನದ ಕನಸು ಛಿದ್ರ. ಒಲಿಂಪಿಕ್ಸ್ನಿಂದ ಅನರ್ಹಗೊಂಡ ಪೊಗಟ್ ಹೇಳಿದ್ದೇನು? ಭಾರತ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಫೆಡರೇಷನ್ಗೆ ಮಾಡಿದಂತ ಮನವಿ ಏನು? ಇದೆಲ್ಲವನ್ನು ನೋಡೋಣ ಪೊಗಟ್ ಅನರ್ಹ ನ್ಯೂಸ್ ಟಾಪ್ನಲ್ಲಿ. ಕೋಟ್ಯಾಂತರ ಭಾರತೀಯರ ಕನಸು ಭಗ್ನಗೊಂಡಿದೆ. ಒಲಿಂಪಿಕ್ಸ್ ಪದಕಕ್ಕೆ ಕೊರಳೊಡ್ಡುವ ಕೊನೆ ಕ್ಷಣದಲ್ಲಿ ಪದಕ ಆಸೆಗೆ ತಣ್ಣೀರು ಎರಚಿದಂತಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಬರುತ್ತೆ, ಅದು ಚಿನ್ನದ ಪದಕವೇ ಆಗಿರುತ್ತೆ ಅಂತ ಕಾದು ಕುಳಿತಿದ್ದ ಕೋಟ್ಯಾಂತರ ಕ್ರೀಡಾ ಅಭಿಮಾನಿಗಳಿಗೆ ಆಘಾತವಾಗಿದೆ. ಕುಸ್ತಿಪಟು ವಿನೇಶ್ ಪೊಗಟ್ ಒಲಿಂಪಿಕ್ಸ್ ಫೈನಲ್ ಪಂದ್ಯದಿಂದ ಅನರ್ಹರಾಗಿದ್ದಾರೆ. 100 ಗ್ರಾಂ ತೂಕ ಹೆಚ್ಚಿದ್ದಕ್ಕಾಗಿ ಪೊಗಟ್ ಅನರ್ಹರಾಗಿದ್ದಾರೆ. ಮಂಗಳವಾರ ನಡೆದ 50 ಕೆಜಿ ವಿಭಾಗದ ಮಹಿಳೆಯರ ಕುಸ್ತಿ ಸೆಮಿಫೈನಲ್ ಪಂದ್ಯದಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿದ್ರು. 4 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದ ಆಡಿದ ಪಂದ್ಯಗಳಲ್ಲಿ ಸೋಲನ್ನೇ ಕಾಣದ ಕ್ಯೂಬಾದ ಯುಸ್ನಿಲಿಸ್ ಗುಜ್ಮನ್ ಲೋಪೆಜ್ರನ್ನೇ ವಿನೇಶ್ ಚಿತ್ ಕೆಡವಿದ್ರು. ಆ ಮೂಲಕ ಒಲಿಂಪಿಕ್ಸ್ ಇತಿಹಾಸದಲ್ಲೇ ಕುಸ್ತಿ ಸ್ಪರ್ಧೆಯಲ್ಲಿ ಫೈನಲ್ ತಲುಪಿದ್ದ ಮೊದಲ ಭಾರತದ ಆಟಗಾರ್ತಿಯಾಗಿದ್ರು. ಫೈನಲ್ ಪಂದ್ಯದಲ್ಲಿ ಚಿನ್ನದ ಪದಕಕ್ಕೆ ಮುತ್ತಿಕ್ಕೋದಕ್ಕೆ ಸಜ್ಜಾಗಿದ್ರು. ಆದ್ರೆ 100 ಗ್ರಾಂ ತೂಕ ಹೆಚ್ಚಾಗಿ ವಿನೇಶ್ ಪೊಗಟ್ರ ಚಿನ್ನದ ಕನಸೆ ಛಿದ್ರಗೊಂಡಿದೆ. ನಿನ್ನೆ ಫೈನಲ್ ಪಂದ್ಯ ಇದ್ದಿದ್ದರಿಂದ ನಿಯಮದ ಪ್ರಕಾರ ಬೆಳಗ್ಗೆ ಸ್ಪರ್ಧಿಗಳ ತೂಕ ಚೆಕ್ ಮಾಡಬೇಕಾಗಿತ್ತು. ಆದರೆ ಮೊನ್ನೆ ಸಂಜೆ ತೂಕ ಚೆಕ್ ಮಾಡಿದಾಗ 50 ಕೆಜಿ ಇದ್ದ ವಿನೇಶ್ ತೂಕ 52.7 ಕೆಜಿ ಹೆಚ್ಚಾಗಿತ್ತು. ಮೂಲಗಳ ಪ್ರಕಾರ ವಿನೇಶ್ಗೆ ಮಂಗಳವಾರ ಪಂದ್ಯದ ಬಳಿಕ ಹೆಚ್ಚು ಎಲೆಕ್ಟ್ರೋಲೈಟ್ ಜೊತೆಗೆ ಪೌಷ್ಟಿಕ ಆಹಾರ ನೀಡಲಾಗಿತ್ತು. ಅದಕ್ಕಾಗಿಯೇ ಆಕೆಯ ತೂಕ ಹೆಚ್ಚಾಗಿತ್ತು ಎನ್ನಲಾಗಿದೆ. Now her post participation weight at the end of the semi-finals in the evening was found to be 2.7 kilograms more than the allowed weight, and the team and the coach started off their usual process, which is of course limitation of water, no food. ತಮ್ಮ ತೂಕ ಹೆಚ್ಚಾಗಿರೋದು ಗೊತ್ತಾಗ್ತಾ ಇದ್ದಂತೆ ವಿನೇಶ್ ಮತ್ತು ಅವರ ತಂಡ ಎಚ್ಚೆತ್ತುಕೊಂಡಿತ್ತು. ವಿನೇಶ್ ಅಕ್ಷರಶಃ ಯುದ್ಧಕ್ಕೆ ಸಜ್ಜಾಗಿದ್ರು. ಕೇವಲ 12 ಗಂಟೆ ಸಮಯ ಇದ್ದಿದ್ರಿಂದ ರಾತ್ರಿನೇ ಕಸರತ್ತು ಆರಂಭಿಸಿದ್ರು. ರಾತ್ರಿ ಇಡೀ ವರ್ಕೌಟ್ ಮಾಡಿದ್ರು. ನಿದ್ರೆ ಮಾಡಿದ್ರೆ ತೂಕ ಹೆಚ್ಚಾಗುತ್ತೆ ಅಂತ ನಿದ್ದೆಗೆಟ್ಟಿದ್ರು. ಜಾಗಿಂಗ್, ಸ್ಕಿಪ್ಪಿಂಗ್, ಸೈಕ್ಲಿಂಗ್ ಮಾಡಿದ್ರು. ತೂಕ ಇಳಿಸಿಕೊಳ್ಳಲೆಂದು ತಮ್ಮ ಕೂದಲನ್ನ ವಿನೇಶ್ ಪೊಗಟ್ ಮತ್ತಷ್ಟು ಕತ್ತರಿಸಿಕೊಂಡಿದ್ರು. ಕೊನೆಗೆ ಯಾವ ಹಂತಕ್ಕೆ ಹೋಗಿದ್ರು ಅಂದ್ರೆ ವಿನೇಶ್ ತಮ್ಮ ದೇಹದಿಂದ ರಕ್ತವನ್ನು ಹೊರತೆಗೆದಿದ್ರು ಅನ್ನೋ ಮಾಹಿತಿ ಇದೆ. ಎಷ್ಟೆಲ್ಲ ಆದ್ಮೇಲೂ ತೂಕ ಮಾಡುವಾಗ 100 ಗ್ರಾಂ ಹೆಚ್ಚಳ ಬಂದಿದೆ. ಆ 100 ಗ್ರಾಂ ತೂಕ ಇಳಿಸೋದಕ್ಕೆ 1 ಗಂಟೆ ಸಮಯಾವಕಾಶ ಕೇಳಿದ್ದರೂ ಒಲಿಂಪಿಕ್ಸ್ ನಿಯಮದಂತೆ ಅವಕಾಶ ನೀಡಿಲ್ಲ. However, in the morning we found that despite all of our efforts, her weight was 100 grams over her 50 kilogram weight category, and hence she was disqualified. ವಿನೇಶ್ ಪೊಗಟ್ರನ್ನ ಫೈನಲ್ ಕುಸ್ತಿ ಪಂದ್ಯದಿಂದ ಅನರ್ಹಗೊಳಿಸಿದ್ದಕ್ಕೆ ಕೂಡಲೇ ಭಾರತದ ಒಲಿಂಪಿಕ್ಸ್ ಅಸೋಸಿಯೇಷನ್ ಖಂಡನೆ ವ್ಯಕ್ತಪಡಿಸಿದೆ. ಒಲಿಂಪಿಕ್ಸ್ನ ಭಾರತದ ನಿಯೋಗ ದೂರು ದಾಖಲಿಸಿದೆ. ಒಲಿಂಪಿಕ್ಸ್ ಫೆಡರೇಷನ್ ಮುಖ್ಯಸ್ಥರನ್ನ ಭಾರತ ಒಲಿಂಪಿಕ್ ಅಸೋಸಿಯೇಷನ್ ಅವರು ಭೇಟಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಭಾರತದ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷೆ ಪಿಟಿ ಉಷಾ, ಇದೊಂದು ಆಘಾತಕಾರಿ ಸಂಗತಿ. ವಿನೇಶ್ ಅನರ್ಹಗೊಳಿಸಿರುವ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ವಿಶ್ವ ಕುಸ್ತಿ ಸಂಸ್ಥೆಗೆ ಮನವಿ ಮಾಡಿದ್ದೇವೆ ಎಂದಿದ್ದಾರೆ. Vinesh disqualification is very shocking. The Wrestling Federation of India has filed an appeal to UWW to consider the decision to disqualify Vinesh. ಒಲಿಂಪಿಕ್ಸ್ನಿಂದ ವಿನೇಶ್ ಪೊಗಟ್ ಅನರ್ಹರಾಗಿರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಟ್ವೀಟ್ ಮೂಲಕ ತಮ್ಮ ಆಘಾತ ವ್ಯಕ್ತಪಡಿಸಿದ್ದಾರೆ. ವಿನೇಶ್ಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ವಿನೇಶ್, ನೀವು ಚಾಂಪಿಯನ್ಗಳಿಗೆ ಚಾಂಪಿಯನ್, ಭಾರತದ ಹೆಮ್ಮೆ ನೀವು ಎಂದಿದ್ದಾರೆ. ಅಲ್ಲದೆ ಪಿಟಿ ಉಷಾ ಅವರಿಗೆ ಕರೆ ಮಾಡಿ ವಿನೇಶ್ ಪೊಗಟ್ ಕುರಿತಂತೆ ಚರ್ಚಿಸಿದ್ದಾರೆ. ಭಾರತದ ಮುಂದೆ ಬೇರೆ ಆಯ್ಕೆ ಇಲ್ಲವೇ ಅಂತ ಪ್ರಧಾನಿ ಮಾತನಾಡಿದ್ದಾರೆ. ವಿನೇಶ್ ಪೊಗಟ್ ಅನರ್ಹಗೊಂಡಿರೋದಕ್ಕೆ ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದು, ವಿನೇಶ್ ಎದೆಗುಂದುವವರಲ್ಲ, ಇನ್ನಷ್ಟು ಬಲಿಷ್ಠರಾಗಿ ಅಖಾಡಕ್ಕೆ ಇಳಿತಾರೆ ಅಂತ ಧೈರ್ಯ ತುಂಬಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಆರೋಪಿಸಿದ್ದಾರೆ. May I ask if her weight was okay when she fought 3 bouts and won all 3 in one day? How can it go up by 100 grams? If this is not a conspiracy, what is?
ಕೆಲ ಕುಸ್ತಿಪಟುಗಳು ವಿನೇಶ್ ಅನರ್ಹತೆಗೆ ಅವರ ಜೊತೆ ಹೋಗಿರುವ ವೈದ್ಯಾಧಿಕಾರಿಗಳು ಮತ್ತು ನ್ಯೂಟ್ರಿಷನ್ಗಳು ಕಾರಣ ಎಂದಿದ್ದಾರೆ. ಈ ಮಧ್ಯೆ ಪಂಜಾಬ್ ಸಿಎಂ ಭಗವಂತ್ ಮಾನ್ ವಿನೇಶ್ ಪೋಗಟ್ ಅವರ ನಿವಾಸಕ್ಕೆ ತೆರಳಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿರುವ ವಿನೇಶ್ ಚಿಕ್ಕಪ್ಪ ತಮ್ಮ ಮಗಳು ಇಂದಲ್ಲ ನಾಳೆ ಪದಕ ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.